ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನ ರಾಶಿ ಭವಿಷ್ಯ 2025 ಯುಗಾದಿ ಹಬ್ಬಕ್ಕೆ ಹೊಸ ಪಂಚಾಂಗವನ್ನು ನೋಡಲಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಆರೋಗ್ಯ, ಶಿಕ್ಷಣ, ವ್ಯಾಪಾರ, ವೃತ್ತಿ, ಹಣಕಾಸು, ಪ್ರೀತಿ, ಮದುವೆ, ವೈವಾಹಿಕ ಜೀವನ, ಮನೆಯ ವಿಷಯಗಳು ಮತ್ತು ಆಸ್ತಿ ಅಥವಾ ವಾಹನಗಳು ಸೇರಿದಂತೆ ಜೀವನದ ವಿವಿಧ ಅಂಶಗಳಲ್ಲಿ ಮೀನರಾಶಿಯ ಸ್ಥಳೀಯರಿಗೆ ವರ್ಷವು ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದರ ಕುರಿತು ಒಳನೋಟಗಳನ್ನು ಒದಗಿಸುತ್ತದೆ ಸ್ನೇಹಿತರೆ. ಹೆಚ್ಚುವರಿಯಾಗಿ ಈ ವರ್ಷದ ಗ್ರಹಗಳ ಸಂಚಾರವನ್ನು ಆಧರಿಸಿ ಸಂಭಾವ್ಯ ಸವಾಲುಗಳು ಮತ್ತು ಇಕ್ಕಟ್ಟುಗಳನ್ನು ನ್ಯಾವಿಗೇಟ್ ಮಾಡಲು ನಿಮಗೆ ಸಹಾಯ ಮಾಡಲು ನಾವು ಪರಿಹಾರಗಳನ್ನು ನೀಡುತ್ತೇವೆ. ಮೀನರಾಶಿಯವರಿಗೆ ಯುಗಾದಿ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ತಿಳಿಸೋದಾದ್ರೆ, ಮೊದಲನೇದಾಗಿ ಆರೋಗ್ಯ. ಮೀನರಾಶಿ ಭವಿಷ್ಯ 2025 ಪ್ರಕಾರ ಮೀನರಾಶಿಯವರ ಸ್ವಲ್ಪ ಸವಾಲಿನ ಆರೋಗ್ಯವನ್ನು ಎದುರಿಸಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ದೈಹಿಕ ಅಗತ್ಯಗಳಿಗೆ ಸರಿಹೊಂದುವ ಆಹಾರ ಮತ್ತು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ವರ್ಷದ ಆರಂಭದಿಂದ ಮೇವರೆಗೆ ರಾಹು ಮತ್ತು ಕೇತುಗಳ ಸಂಚಾರವು ನಿಮ್ಮ ಮೊದಲ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಇದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ವಾಯು ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಅವಧಿಯು ವಿಶೇಷವಾಗಿ ಕಷ್ಟಕರವಾಗಿರುತ್ತದೆ. ಇದು ವರ್ಷದ ಆರಂಭಿಕ ಭಾಗವನ್ನು ಆರೋಗ್ಯದ ದೃಷ್ಟಿಯಿಂದ ದುರ್ಬಲಗೊಳಿಸಬಹುದು ಅಂತಲೇ ಹೇಳ್ಬೋದು. 2025 ಯುಗಾದಿ ಭವಿಷ್ಯ ಸ್ನೇಹಿತರೆ ನಿಮಗೆ ಹೇಗಿರಲಿದೆ ನಿಮ್ಮ ಆರೋಗ್ಯದ ಬಗ್ಗೆ. ಮತ್ತು ಮೇ ನಂತರ ರಾಹು ಮತ್ತು ಕೇತುಗಳು ನಿಮ್ಮ ಮೊದಲ ಮನೆಯಿಂದ ದೂರ ಹೋಗ್ತಾರೆ. ಇದು ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ. ಆದಾಗ್ಯೂ ಮಾರ್ಚ್ನಿಂದ ಶನಿಯು ನಿಮ್ಮ ಮೊದಲ ಮನೆಯಲ್ಲಿ ಸಂಚರಿಸುತ್ತದೆ ಮತ್ತು ವರ್ಷವಿಡೀ ಅಲ್ಲಿಯೇ ಇರುತ್ತದೆ. ಸೊ ಹಾಗಾಗಿ ಏನೆಲ್ಲ ಸಮಸ್ಯೆಗಳು, ಏನೆಲ್ಲ ಅದೃಷ್ಟಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಿಮ್ಮ ಆರೋಗ್ಯವನ್ನು ದುರ್ಬಲಗೊಳಿಸಬಹುದು. ನಿಮ್ಮ ಆಹಾರದಲ್ಲಿ ಅಸಮತೋಲನವನ್ನು ನೀವು ಅನುಭವಿಸಬಹುದು ಮತ್ತು ಸೋಮಾರಿತನ ಹೆಚ್ಚಾಗಬಹುದು. ಅದು ನಿಮ್ಮ ಫಿಟ್ನೆಸ್ ಮೇಲೆ ಪರಿಣಾಮ ಬೀರಬಹುದು. 2025 ಮೀನರಾಶಿಯ ಪ್ರಕಾರ ನೀವು ಈಗಾಗಲೇ ಅಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಯೋಗ ಅಥವಾ ವ್ಯಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸುವುದು ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವರ್ಷವು ಆರೋಗ್ಯದ ಸವಾಲುಗಳನ್ನು ನೀಡಬಹುದು. ಇದು ಗಮನದಲ್ಲಿರಲು ಮತ್ತು ಸಮತೋಲಿತ ಆಹಾರ ಮತ್ತು ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ ಅಂತಲೇ ಹೇಳ್ಬೋದು. ಇನ್ನು 2025 ಯುಗಾದಿ ಭವಿಷ್ಯದಲ್ಲಿ ಮೀನರಾಶಿಯವರಿಗೆ ಶಿಕ್ಷಣದ ಬಗ್ಗೆ ತಿಳಿಸೋದಾದರೆ, 2025 ಮೀನರಾಶಿಯ ಪ್ರಕಾರ ಮೀನರಾಶಿಯ ವ್ಯಕ್ತಿಗಳಿಗೆ ವಿದ್ಯಾರ್ಥಿಗಳ ಭವಿಷ್ಯವು ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು. ಉನ್ನತ ಶಿಕ್ಷಣದ ಗ್ರಹ ಮತ್ತು ನಿಮ್ಮ ಲಗ್ನ ಅಥವಾ ರಾಶಿ ಚಕ್ರ ಚಿಹ್ನೆಯ ಅಧಿಪತಿ ಗುರು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ 3ನೇ ಮನೆಯಲ್ಲಿರುತ್ತಾನೆ. ಈ ಸ್ಥಾನವು ಪ್ರವಾಸಗಳು ಮತ್ತು ಪ್ರಯಾಣಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಫಲಿತಾಂಶಗಳನ್ನು ತರಬಹುದು. ಮನೆಯಿಂದ ದೂರದಲ್ಲಿ ಅಧ್ಯಯನ ಮಾಡುವವರು ತೃಪ್ತಿದಾಯಕ ಫಲಿತಾಂಶಗಳನ್ನು ನೋಡಬಹುದು. ಆದರೂ ಇತರರು ತಮ್ಮ ವಿಷಯಗಳ ಮೇಲೆ ಗಮನವನ್ನು ನೀಡಲು ಎಣಗಾಡಬಹುದು. ಅದೇನೇ ಇದ್ದರೂ ಬುಧದಿಂದ ಆವರ್ತಕ ಬೆಂಬಲವು ಫಲಿತಾಂಶಗಳನ್ನು ತೃಪ್ತಿಕರಿಸಲು ಸಹಾಯ ಮಾಡುತ್ತದೆ. ಮೇ ಮಧ್ಯದ ನಂತರ ಗುರುವು ನಿಮ್ಮ 4ನೇ ಮನೆಗೆ ಚಲಿಸುತ್ತದೆ. ಅಲ್ಲಿ ಅದು 8ನೇ ಮತ್ತು 10ನೇ ಮತ್ತು 12ನೇ ಮನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಈ ಸಂಚಾರವು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರ ಶಿಕ್ಷಣವನ್ನು ಅನುಸರಿಸುವವರಿಗೆ ಪ್ರಯೋಜನವನ್ನು ನೀಡುತ್ತದೆ. ದೇಶ ಅಥವಾ ವಿದೇಶದಿಂದ ದೂರವಿರುವ ವಿದ್ಯಾರ್ಥಿಗಳು ಸಹ ಧನಾತ್ಮಕ ಫಲಿತಾಂಶಗಳನ್ನು ಸಾಧಿಸಬಹುದು. ಬುಧ ಮತ್ತು ಗುರುಗ್ರಹದ ಸಂಯೋಜಿತ ಪ್ರಭಾವದಿಂದಾಗಿ ಇತರ ವಿದ್ಯಾರ್ಥಿಗಳು ಸರಾಸರಿಯಿಂದ ಸ್ವಲ್ಪ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯಬಹುದು. ನಿಮ್ಮ ಲಗ್ನ ಮನೆಯ ಮೇಲೆ ರಾಹು, ಕೇತು ಮತ್ತು ಶನಿಯ ಪ್ರಭಾವಗಳನ್ನು ಪರಿಗಣಿಸಿ ವರ್ಷವು ವಿದ್ಯಾರ್ಥಿಗಳಿಗೆ ಫಲಿತಾಂಶಗಳ ಶ್ರೇಣಿಯನ್ನು ನೀಡಬಹುದು. ಶ್ರದ್ಧೆಯ ಪ್ರಯತ್ನದಿಂದ ನೀವು ಸರಾಸರಿಗಿಂತ ಹೆಚ್ಚಿನ ಫಲಿತಾಂಶಗಳನ್ನು ಸಾಧಿಸಬಹುದು. ಮತ್ತೊಂದೆಡೆ ನಿರ್ಲಕ್ಷ್ಯವು ದುರ್ಬಲ ಫಲಿತಾಂಶಗಳಿಗೆ ಕಾರಣವಾಗಬಹುದು. ಆದ್ದರಿಂದ ನಿಮ್ಮ ಆರೋಗ್ಯದ ಮೇಲೆ ಗಮನ ಕೊಡುವ ಮೂಲಕ ಮತ್ತು ನಿಮ್ಮ ಅಧ್ಯಯನಗಳತ್ತ ಗಮನ ಹರಿಸುವ ಮೂಲಕ ನೀವು ತೃಪ್ತಿದಾಯಕ ಫಲಿತಾಂಶಗಳನ್ನು ಪಡೆಯಬಹುದು ವಿದ್ಯಾರ್ಥಿಗಳಿಗೆ ಅಂತಲೇ ಹೇಳ್ಬೋದು. ಇನ್ನು ಮೀನರಾಶಿಯವರಿಗೆ ಹೊಸ ಪಂಚಾಂಗದ ಪ್ರಕಾರ, ಯುಗಾದಿ ಪಂಚಾಂಗದ ಪ್ರಕಾರ ಮೀನರಾಶಿಯವರಿಗೆ ವ್ಯಾಪಾರ ಸ್ಥಿತಿ ಹೇಗಿರಲಿದೆ, ವ್ಯಾಪಾರದಲ್ಲಿ ಏನಾದರೂ ಬದಲಾವಣೆಗಳು ಆಗಲಿದೆಯಾ, ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. 2025 ಯುಗಾದಿ ಭವಿಷ್ಯದಲ್ಲಿ ಮೀನರಾಶಿಯ ವ್ಯಕ್ತಿಗಳಿಗೆ ವ್ಯಾಪಾರ ನಿರೀಕ್ಷೆಗಳು ಮಿಶ್ರ ಅಥವಾ ಸರಾಸರಿಯಾಗಿರಬಹುದು. ನಿಮ್ಮ 7ನೇ ಮನೆ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಗ್ರಹದ ಅಧಿಪತಿ ಬುಧವು
ವರ್ಷದ ಬಹುಪಾಲು ಅನುಕೂಲಕರ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ. 10ನೇ ಮನೆಯ ಅಧಿಪತಿ ಗುರುವಿನ ಸಂಚಾರವು ಈ ವರ್ಷ ಹೆಚ್ಚು ಅನುಕೂಲಕರವಾಗಿಲ್ಲ ಎಂದು ನಿರೀಕ್ಷಿಸಲಾಗಿದೆ. ಮೀನರಾಶಿ ಭವಿಷ್ಯ 2025ರ ಯುಗಾದಿ ಭವಿಷ್ಯದ ಪ್ರಕಾರ ಶನಿಯು ಸಂಚಾರವು ಬಲವಾದ ಬೆಂಬಲವನ್ನು ನೀಡುವುದಿಲ್ಲ. ಪರಿಣಾಮವಾಗಿ ವ್ಯಾಪಾರದ ಯಶಸ್ಸಿಗೆ ಅಗತ್ಯವಿರುವ ಸಮರ್ಪಣೆ ಮತ್ತು ಪ್ರಯತ್ನವು ನಿಮ್ಮ ಕಡೆಯಿಂದ ಸಂಪೂರ್ಣವಾಗಿ ಲಭ್ಯವಿಲ್ಲದಿರಬಹುದು ಅಥವಾ ನಿಮ್ಮ ವ್ಯಾಪಾರಕ್ಕೆ ಸಾಕಷ್ಟು ಸಮಯವನ್ನು ಮೀಸಲಿಡುವುದನ್ನು ತಡೆಯುವ ಅಂಶಗಳು ಇರಬಹುದು. ಪರಿಣಾಮವಾಗಿ ವ್ಯಾಪಾರ ಸಂಬಂಧಿತ ವಿಷಯಗಳಲ್ಲಿನ ಫಲಿತಾಂಶಗಳು ಸ್ವಲ್ಪ ದುರ್ಬಲವಾಗಿರಬಹುದು. ಆದಾಗ್ಯೂ ಮೇ ಮಧ್ಯದ ನಂತರ ಗುರುವು 10ನೇ ಮನೆಯನ್ನು ನೋಡುತ್ತಾನೆ. ಇದು ನಿಮ್ಮ ಭವಿಷ್ಯದ ವ್ಯವಹಾರವನ್ನು ಅಭಿವೃದ್ಧಿಗೊಳಿಸುತ್ತದೆ, ನಿಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಭವಿಷ್ಯದ ಬಗ್ಗೆ ತಿಳಿಸೋದಾದರೆ 2025ರಲ್ಲಿ ಹೊಸ ಪಂಚಾಂಗ ಯುಗಾದಿ ಭವಿಷ್ಯದಲ್ಲಿ ತಿಳಿಸೋದಾದರೆ ಮೀನರಾಶಿಯವರಿಗೆ 2025ರಲ್ಲಿ ಮೀನರಾಶಿಯ ವ್ಯಕ್ತಿಗಳಿಗೆ ಉದ್ಯೋಗ ನಿರೀಕ್ಷೆಗಳು ಸರಾಸರಿಗಿಂತ ಸ್ವಲ್ಪ ಉತ್ತಮವಾಗಿರುತ್ತದೆ. ನಿಮ್ಮ 6ನೇ ಮನೆಯನ್ನು ಆಳುವ ಸೂರ್ಯನು ವರ್ಷದ ಸುಮಾರು 4ರಿಂದ 5 ತಿಂಗಳುಗಳ ಕಾಲ ನಿಮಗೆ ಅನುಕೂಲಕರವಾಗಿರುತ್ತದೆ. ಹೆಚ್ಚುವರಿಯಾಗಿ ಮೇ ನಂತರ 6ನೇ ಮನೆಯ ಮೂಲಕ ಕೇತುವಿನ ಸಾಗಣೆಯು ನಿಮ್ಮ ಕೆಲಸಕ್ಕೆ ಬೆಂಬಲವನ್ನು ನೀಡುತ್ತದೆ. ಪರಿಣಾಮವಾಗಿ ವರ್ಷದ ಆರಂಭಿಕ ಭಾಗವು ಕೆಲವು ಉದ್ಯೋಗ ಸಂಬಂಧಿತ ತೊಂದರೆಯನ್ನು ತರಬಹುದಾದರೂ ಉತ್ತರಾರ್ಧವು ಹೆಚ್ಚು ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಸ್ನೇಹಿತರೆ. ಆದಾಗ್ಯೂ ಕೆಲಸದ ವಾತಾವರಣವು ಸವಾಲುಗಳನ್ನು ನೀಡಬಹುದು. ಆಂತರಿಕ ರಾಜಕೀಯವು ಸಾಂದರ್ಭಿಕ ತೊಂದರೆಯನ್ನು ಉಂಟು ಮಾಡಬಹುದು. 2025ರ ಮೀನರಾಶಿಯ ಜಾತಕವು ಕೆಲವು ಸಹೋದ್ಯೋಗಿಗಳು ಸಮಾನವಾಗಿ ವರ್ತಿಸಬಹುದು ಎಂದು ಸೂಚಿಸುತ್ತದೆ. ಈ ತೊಂದರೆಗಳು ಹೊರತಾಗಿಯೂ ತಾಳ್ಮೆ ಮತ್ತು ಪರಿಶ್ರಮವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ಇದರಿಂದ ಮೇ ನಂತರ ಧನಾತ್ಮಕ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದು ಸ್ನೇಹಿತರೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ವರ್ಷದ ಆರಂಭವು ಕೆಲವು ಉದ್ಯೋಗ ಮತ್ತು ಸಂಬಂಧಿತ ಹೋರಾಟಗಳನ್ನು ಒಳಗೊಂಡಿರುತ್ತದೆ. ನಂತರದ ಭಾಗವು ಉತ್ತಮ ಭವಿಷ್ಯವನ್ನು ನೀಡುತ್ತದೆ. ಇದು ನಿಮ್ಮ ಕೆಲಸದ ವಿಷಯದಲ್ಲಿ ವರ್ಷದ ಒಟ್ಟಾರೆ ಸರಾಸರಿ ಫಲಿತಾಂಶಕ್ಕೆ ಕಾರಣವಾಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಆರ್ಥಿಕತೆ ಮೀನರಾಶಿಯವರಿಗೆ 2025ರ ಪ್ರಕಾರ ಮೀನರಾಶಿಯವರಿಗೆ ಆರ್ಥಿಕ ನಿರೀಕ್ಷೆಗಳು ಮಿಶ್ರವಾಗಿರಬಹುದು. ಸಂಪತ್ತಿನ 2ನೇ ಮನೆಯ ಅಧಿಪತಿಯಾದ ಮಂಗಳವು ವರ್ಷದ ಕೆಲವು ತಿಂಗಳುಗಳಲ್ಲಿ ನಿಮಗೆ ಹಣಕಾಸಿನ ಬೆಂಬಲವನ್ನು ನೀಡುತ್ತದೆ. ಆದಾಗ್ಯೂ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಲಾಭದ 11ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ. ಇದು ಹಣಕಾಸಿನ ವಿಷಯಗಳಿಗೆ ಅನುಕೂಲಕರವಾಗಿಲ್ಲ. ಮಾರ್ಚ್ ನಂತರ ಈ ಆಡಳಿತಗಾರ ಮೊದಲ ಮನೆಗೆ ಹೋಗುತ್ತಾನೆ, ಅದು ಹೆಚ್ಚು ಅನುಕೂಲಕರ ಸ್ಥಾನವಾಗಿದೆ. ಈ ಬದಲಾವಣೆಯು ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಮೇಲೆ ಧನಾತ್ಮಕವಾಗಿ ಪರಿಣಾಮ ಬೀರಬಹುದು. ಹೆಚ್ಚಿದ ಆದಾಯ ಅಥವಾ ಏರಿಕೆಗಳಿಗೆ ಮತ್ತು ಆರ್ಥಿಕ ಸ್ಥಿರತೆಯ ಬಲವಾದ ಅರ್ಥಕ್ಕೆ ಕಾರಣವಾಗಬಹುದು. ಅದೇನೇ ಇದ್ದರೂ ಮೊದಲ ಮನೆಯ ಮೂಲಕ ಶನಿಯ ಸಾಗಣೆಯು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗುವುದಿಲ್ಲ. ಆದ್ದರಿಂದ ಫಲಿತಾಂಶಗಳು ಸ್ವಲ್ಪ ಮಟ್ಟಿಗೆ ಮಾತ್ರ ಉತ್ತಮವಾಗಿರುತ್ತದೆ. ಸಂಪತ್ತಿನ ಗ್ರಹವಾದ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ 9ನೇ ಮನೆಯಿಂದ 11ನೇ ಮನೆಯನ್ನು ನೋಡುತ್ತಾನೆ. 11ನೇ ಮನೆಯು ಗುರುಗ್ರಹವು ತನ್ನ ಅತ್ಯುತ್ತಮ ಪ್ರಭಾವದೊಂದಿಗೆ ಸಾಂಪ್ರದಾಯಿಕವಾಗಿ ಸಂಬಂಧಿಸಿದ ಚಿಹ್ನೆಯಾದ ಮಕರ ರಾಶಿಯಲ್ಲಿದ್ದರೂ ಅದರ ಅಂಶವು ಇನ್ನು ಕೆಲವು ಪ್ರಯೋಜನಗಳನ್ನು ತರುತ್ತದೆ. ಹೀಗಾಗಿ ಈ ವರ್ಷ ಆದಾಯದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ಅಂತಲೇ ಹೇಳ್ಬೋದು. ನಿಮ್ಮ ಪ್ರಯತ್ನಗಳು ಸುಮಾರು 70ರಿಂದ 80% ಪ್ರಯೋಜನಗಳನ್ನು ನೀವು ಸಾಧಿಸಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಅತಿಯಾಗಿ ಶ್ರಮಪಟ್ಟಿದ್ದಷ್ಟು ಮುಂದಿನ ದಿನಗಳಲ್ಲಿ ಪ್ರತಿಫಲ ಅಂತ ಹೇಳ್ತಾ ಇನ್ನು ವೈವಾಹಿಕ ಜೀವನದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. 2025ರಲ್ಲಿ ಮೀನರಾಶಿಯವರು ತಮ್ಮ ಮದುವೆ ಮತ್ತು ವೈವಾಹಿಕ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬಹುದು. ಮೀನರಾಶಿ ಭವಿಷ್ಯ 2025ರ ಪ್ರಕಾರ ನೀವು ಮದುವೆಯ ವಯಸ್ಸಿನವರಾಗಿದ್ದರೆ ಮತ್ತು ಸಂಗಾತಿಯನ್ನು ಹುಡುಕುತ್ತಿದ್ದರೆ ಧನಾತ್ಮಕ ಫಲಿತಾಂಶಗಳನ್ನು ಸಾಧಿಸಲು ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಬಹುದು. ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ರಾಹು ಮತ್ತು ಕೇತು 7ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾರೆ. ಇದು ಮದುವೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು. ಆದಾಗ್ಯೂ ಈ ಅವಧಿಯಲ್ಲಿ ಗುರುವಿನ 5ನೇ ಅಂಶವು ನಿಮ್ಮ 7ನೇ ಮನೆಯ ಮೇಲೆ ಇರುತ್ತದೆ. ಇದು ಮದುವೆಗೆ ಅವಕಾಶಗಳನ್ನು ನೀಡುತ್ತದೆ ಹಾಗೂ ರಾಹು ಮತ್ತು ಕೇತು ನಿಮ್ಮ ಮದುವೆಯ ಭವಿಷ್ಯವನ್ನು ದುರ್ಬಲಗೊಳಿಸಬಹುದು. ಗುರುವು ಅದನ್ನು ಬಲಪಡಿಸಲು ಕೆಲಸ ಮಾಡುತ್ತದೆ ಮತ್ತು ಅದರ ಪ್ರಭಾವವು ಮೇಲುಗೈ ಸಾಧಿಸುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ನಿರಂತರ ಪ್ರಯತ್ನಗಳು ಅಗತ್ಯವಿದೆ. ಹೀಗಾಗಿ ವರ್ಷದ ಮೊದಲಾರ್ಧವು ಸವಾಲುಗಳಾಗಿರಬಹುದು.
ಆದರೆ ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ದ್ವಿತೀಯಾರ್ಧದಲ್ಲಿ ಕಡಿಮೆ ಬೆಂಬಲವನ್ನು ನೀಡುತ್ತದೆ. ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ವರ್ಷವಿಡೀ ಎಚ್ಚರಿಕೆಯು ನಿರ್ಣಾಯಕವಾಗಿರುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮಾರ್ಚ್ ನಂತರ ಶನಿಯ ಪ್ರಭಾವವು ಇಡೀ ವರ್ಷ 7ನೇ ಮನೆಯ ಮೇಲೆ ಇರುತ್ತದೆ. ನಿಮ್ಮ ಸಂಗಾತಿಯ ಆರೋಗ್ಯ ಸಮಸ್ಯೆಗಳು ಅಥವಾ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಸವಾಲು ಮುಂತಾದ ತೊಂದರೆಗಳಿಗೆ ಕಾರಣವಾಗಬಹುದು. ಮೊದಲಾರ್ಧದಲ್ಲಿ ವಿಶೇಷವಾಗಿ ಮೇ ಮಧ್ಯದವರೆಗೆ ಧನಾತ್ಮಕ ಅಂಶವಿದೆ. ಉದ್ಭವಿಸಿದ ಸಮಸ್ಯೆಗಳು ಪರಿಹರಿಸಲು ಸಹಾಯ ಮಾಡುತ್ತದೆ ಮೇ ಮಧ್ಯದ ನಂತರ. ಇನ್ನು ಭೂಮಿ, ಆಸ್ತಿ ಮತ್ತು ವಾಹನ. ಮೀನರಾಶಿಯವರಿಗೆ 2025ರ ಮೊದಲಾರ್ಧವು ಭೂಮಿ ಮತ್ತು ಆಸ್ತಿ ವಿಷಯಗಳಿಗೆ ಅನುಕೂಲಕರವಾಗಿದೆ. ಮೇ ಮಧ್ಯದವರೆಗೆ ರಿಯಲ್ ಎಸ್ಟೇಟನ್ನು ನಿಯಂತ್ರಿಸುವ ನಿಮ್ಮ 4ನೇ ಮನೆಯ ಮೇಲೆ ಪರಿಣಾಮ ಬೀರುವ ದೀರ್ಘಕಾಲೀನ ನಕಾರಾತ್ಮಕ ಗ್ರಹಗಳು ಪ್ರಭಾವಗಳು ಇರುವುದಿಲ್ಲ. ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸಲು ಮತ್ತು ಗೃಹ ನಿರ್ಮಾಣಕ್ಕೆ ಮುಂದಾಗಲು ಇದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು. ಅದ್ಯಾಗೋ ಮೇ ಮಧ್ಯದಿಂದ ಆರಂಭಗೊಂಡು ಗುರುವು 4ನೇ ಮನೆಯ ಮೂಲಕ ಸಾಗುತ್ತದೆ. ಇದು ಭೂಮಿ ಮತ್ತು ಆಸ್ತಿ ವ್ಯವಹಾರಗಳಿಗೆ ತೊಡಕುಗಳನ್ನು ಉಂಟು ಮಾಡುತ್ತದೆ. ಅನುಕೂಲಕರ ವಹಿವಾಟುಗಳನ್ನು ಮಾಡುವಲ್ಲಿ ನೀವು ತೊಂದರೆಗಳನ್ನು ಎದುರಿಸಬಹುದು ಅಥವಾ ನಿರ್ಮಾಣದಲ್ಲಿ ವಿಳಂಬವನ್ನು ಎದುರಿಸಬಹುದು. ಈ ಸಮಸ್ಯೆಗಳನ್ನು ತಪ್ಪಿಸಲು ಯಾವುದೇ ಭೂಮಿ ಖರೀದಿ ಅಥವಾ ನಿರ್ಮಾಣ ಯೋಜನೆಗಳನ್ನು ಮೇ ಮಧ್ಯದ ಮೊದಲು ಪೂರ್ಣಗೊಳಿಸಲು ಶಿಫಾರಸು ಮಾಡಲಾಗಿದೆ. ಈ ಅವಧಿಯು ನಂತರ ಆಸ್ತಿ ವಿಷಯಗಳೊಂದಿಗೆ ವ್ಯವಹರಿಸುವುದು ಹೆಚ್ಚು ಸವಾಲಾಗಬಹುದು. ಅಂತೆಯೇ ವರ್ಷದ ಮೊದಲಾರ್ಧವು ವಾಹನ ಸಂಬಂಧಿತ ನಿರ್ಧಾರಗಳಿಗೆ ಅನುಕೂಲಕರವಾಗಿದೆ. ಅದ್ಯಾಗೋ ಈ ಅವಧಿಯ ನಂತರ ವಾಹನಗಳಿಗೆ ಸಂಬಂಧಿಸಿದ ನಿರ್ಧಾರಗಳು ಅಷ್ಟಾಗಿ ಪ್ರಯೋಜನಕ್ಕೆ ಬಾರದಿರಬಹುದು ಅಂತಲೇ ಹೇಳ್ಬೋದು. ಮೀನರಾಶಿ ಭವಿಷ್ಯ. ಯುಗಾದಿ ಭವಿಷ್ಯದಲ್ಲಿ ಸ್ನೇಹಿತರೆ 2025ರ ಪ್ರಕಾರ ನೀವು ಸೂಕ್ತವಲ್ಲದ ಅಥವಾ ವಾಹನವನ್ನು ಆಯ್ಕೆ ಮಾಡಬಹುದು. ಆದ್ದರಿಂದ ವರ್ಷದ ನಂತರ ತೊಂದರೆಗಳನ್ನು ತಡೆಗಟ್ಟಲು ಮೇ ಮಧ್ಯದ ಮೊದಲು ಯಾವುದೇ ವಾಹನ ಸಂಬಂಧಿತ ನಿರ್ಧಾರಗಳನ್ನು ಅಂತಿಮಗೊಳಿಸುವುದು ವಿವೇಕಯುತವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳು ಸ್ನೇಹಿತರೆ, 2025ರ ಯುಗಾದಿ ಭವಿಷ್ಯದಲ್ಲಿ ಸ್ವಲ್ಪ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದನ್ನು ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಆದಷ್ಟು ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬಹುದು ಅಂತಲೇ ಹೇಳ್ಬೋದು. ಏನು ಪರಿಹಾರ ಅನ್ನೋದು ತಿಳಿಸ್ಕೊಡ್ತೀನಿ. ಪರಿಹಾರ: ಪ್ರತಿ 4ನೇ ತಿಂಗಳಿಗೊಮ್ಮೆ ಹರಿಯುವ ನೀರಿನಲ್ಲಿ ಕೂದಲಿನೊಂದಿಗೆ ಒಣ ತೆಂಗಿನಕಾಯಿಯನ್ನು ಮುಳುಗಿಸಿ ಮತ್ತು ಮಾಂಸ, ಮದ್ಯ ಮತ್ತು ಮೊಟ್ಟೆಗಳನ್ನು ಸೇವಿಸುವುದನ್ನು ಮತ್ತು ಅನೈತಿಕ ಚಟುವಟಿಕೆಗಳ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತದೆ. ಇನ್ನು ಪ್ರತಿ 3ನೇ ತಿಂಗಳು ಹುಡುಗಿಯರು ಪೂಜಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಮತ್ತು ದುರ್ಗಾದೇವಿಯ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸುವುದನ್ನು ಮುಂದುವರಿಸಿ. ಶನಿದೇವರಿಂದ ಆದಷ್ಟು ಕಷ್ಟವನ್ನು ನೋಡ್ತಿದ್ರೆ ಸ್ನೇಹಿತರೆ, ಶನಿದೇವರಿಗೆ ಕಪ್ಪು ಎಳ್ಳಿನಿಂದ ಮಾಡಿದ ಎಣ್ಣೆಯನ್ನು ಅರ್ಪಿಸಬೇಕಾಗುತ್ತದೆ. ಇದರ ಜೊತೆಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆಹಾರ, ನೀರು, ಊಟ, ಹಣ್ಣು ಹಂಪಲುಗಳನ್ನು ದಾನ ಮಾಡಬೇಕಾಗುತ್ತದೆ. ಇದರ ಜೊತೆಗೆ ಶನಿವಾರದಂದು ಮಾಂಸಾಹಾರವನ್ನು ಸೇವನೆ ಮಾಡೋದು ಬಿಟ್ಟು, ಮದ್ಯಪಾನವನ್ನು ಸೇವನೆ ಮಾಡೋದು ಬಿಟ್ಟು ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ. ಈ ರೀತಿ ಮಾಡಿದ್ರೆ ಇದ್ದ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಿದ್ದೀನಿ. ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಆದಷ್ಟು ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.